ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್. ನಾನಿವತ್ತು ಹೇರ್ ಆಯಿಲ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಮನೇಲೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಂದು ಬ್ಲೆಂಡರ್ ತೊಗೊಂಡಿದ್ದೀನಿ. ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ನಂತರ ಈರುಳ್ಳಿ ಆನಿಯನ್ ತೊಗೊಂಡಿದ್ದೀನಿ ಒಂದು ದಪ್ಪದ ಗೆಡ್ಡೆ. ನಂತರ ನಾವು ಇದಕ್ಕೆ ಇದಾಕಬೇಕು ಮೆಂತ್ಯ ಮತ್ತು ಅಲೋವೆರಾ ಜೆಲ್ಲು ಮತ್ತು ದಾಸವಾಳದ ಎಲೆ. ಈಗ ನಾನು ದಾಸವಾಳದ ಎಲೆ ಕೂಡ ಹಾಕ್ಕೊಂಡೆ. ಒಂದು 5 ಥರ ಗಿಡದಿದ್ರೆ ಹಾಕ್ಕೊಳ್ಬೋದು. ನಾನು ವೈಟು ದಾಸವಾಳದ್ದು ಮತ್ತು ರೆಡ್ಡು ಎಲ್ಲ ಇತ್ತು. ಮತ್ತು ಅಲೋವೆರಾ ಜೆಲ್ ಕೂಡ ನಮ್ಮ ಗಿಡದಲ್ಲೇ ಇತ್ತು, ಅದನ್ನು ಹಾಕ್ಕೊಂಡೆ, ಸಿಪ್ಪೆ ಎಲ್ಲ ತೆಗೆದು. ನಂತರ ಮೆಂತ್ಯ ಸ್ವಲ್ಪ, ಇದನ್ನೆಲ್ಲ ಹಾಕಿ ನೀರು ಹಾಕದೆ ಬ್ಲೆಂಡರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಈ ರೀತಿ ಗ್ರೈಂಡ್ ಆಗಿದೆ. ಅಂದರೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ತರಿಯಾಗಿದ್ದರೂ ಓಕೆ. ನಂತರ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ನಾವು ಎಷ್ಟು ಎಣ್ಣೆ ಕಾಯಿಸ್ಕೊಳ್ತೀವೋ ಅಷ್ಟೆಣ್ಣೆ. ನಾನಿಲ್ಲಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ರುಬ್ಬಿರ್ತೀನಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಕುದಿ ಬರಬೇಕು ಎಣ್ಣೆ. ನಾವು ಈ ರೀತಿ ಕುದಿಸಿ ಚೆನ್ನಾಗಿ ಮಾಡೋದ್ರಿಂದ ಅಂದರೆ ನಾವು ಒಂದು 6 ತಿಂಗಳಾಗಿರ್ಬೋದು ಆ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ಖಾಲಿ ಆದಂಗೆ ಒಂದು ಬಾಟಲ್ಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾನು ಸುಮಾರು ವರ್ಷದಿಂದ ಇದೇ ಥರ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ಮಗಳಂತೂ ಅಮ್ಮ ಈರುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ ಅಂತಾಳೆ. ನನ್ನ ಕೂದಲು ಚೆನ್ನಾಗಿ ಬೆಳೆಯಬೇಕು ಅಂದರೆ ಈ ಥರ ಎಲ್ಲ ಇಟ್ಕೊಳ್ಬೇಕು ಚಿನಿ ಅಂತ ಹೇಳ್ತಾ ಇರ್ತೀನಿ. ಹಾಗಾಗಿ ನೋಡಿ ಎಣ್ಣೆ ಇವಾಗೆಲ್ಲ ಚೆನ್ನಾಗಿ ಕಾಯ್ದಿದೆ. ಈ ರೀತಿ ಕುದಿಬೇಕು ಚೆನ್ನಾಗೆ. ನಾವು ಅಂದರೆ ಎಲ್ಲ ಥರ ಹಾಕಿರ್ತೀವಲ್ವ, ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಅದು ಸಹ ಮಿಕ್ಸಿಲಿ ಹಾಕ್ಕೊಂಡು ಇನ್ನೇ ಒಳ್ಳೆಯದು. ನಾನು ಬೆಟ್ಟದ ನೆಲ್ಲಿಕಾಯಿ ಇರಲಿಲ್ಲ, ಅಲ್ಲೆಲ್ಲ ಕೇಳಿದೆ ಬಟ್ ಸಿಗಲಿಲ್ಲ. ಹಾಗಾಗಿ ನಾನು ಮನೇಲಿ ಏನಿದೆಯೋ ಅಂದರೆ ನಾನು ಏನೇನು ಹಾಕ್ತಾ ಇರ್ತೀನೋ ಪ್ರತಿ ಸತಿ ಅದೇ ಥರ ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಎಣ್ಣೆನ. ಇದನ್ನು ಸೋಸ್ಕೊಳ್ಬೇಕು ಕೂಡ ಜಾಲದ್ರದಲ್ಲಿ. ನೋಡಿ ಆರಿದ ಮೇಲೆ ನಾವು ಬಾಟಲ್ ಸ್ಟೋರ್ ಮಾಡಬೇಕು, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಬಿಸಿಲಾದರೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಕಲ್ಲರು ಕೂಡ ಚೇಂಜ್ ಆಗಿಬಿಡುತ್ತೆ. ಈ ಥರ ಕುದಿಸಿ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋ ಅಂದರೆ ಒಂದು 10 ಮಂತ್ಸ್ ಮೇಲಾಯಿತು, ಅದರಲ್ಲೂ ಸಹ ಮಾಡಿದ್ದೆ ನಾನು. ಎಣ್ಣೆ ಅಂದರೆ ಹೇರ್ ಆಯಿಲ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಮನೇಲೆ ಅಂತ. ಅಂದರೆ ನಾವು ಬೇರೆ ಅದನ್ನು ಹಾಕ್ಬೇಕು ಇದನ್ನು ಹಾಕಬೇಕು ಅಂತ ಏನಿಲ್ಲ. ಸ್ವಲ್ಪ ಮೆಂತ್ಯ ಮತ್ತು ದಾಸವಾಳದೆಲೆ ಒಂದು 5 ಥರ ಸಿಕ್ಕಿದ್ರು ಓಕೆ. ನಾನು ನಮ್ಮ ಗಿಡದಲ್ಲಿ ಎಷ್ಟು ಥರ ಆಯಿತು ಆ ಥರ ಹಾಕಿದ್ದೆ. ನಂತರ ಅಲೋವೆರಾ ಜೆಲ್ಲು ಮತ್ತು ಮೆಂತ್ಯ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರು ಕೂಡ ಹಾಕ್ಬೋದು. ಕರಿಬೇವಿನ ಎಲೆ ಅದು ಅಷ್ಟೇ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೂಡ ಇಲ್ಲ ಆ್ಯಡ್ ಮಾಡಿದ್ದೀನಿ. ಕಲ್ಲರೇ ಗ್ರೀನ್ ಕಲರ್ ಆಗಿಬಿಡುತ್ತೆ ನೋಡಿ. ಕಲರ್ ಈಗ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದು ಚೆನ್ನಾಗಿ ಕುದ್ದಿ ಅದ್ರ ರಸ ಎಲ್ಲ ಬಿಟ್ಕೊಳ್ತಾ ಇದ್ದಂಗೆ ಎಣ್ಣೆ ಕಲರ್ ಸ್ವಲ್ಪ ಗ್ರೀನಿಶ್ ನೋಡಿ, ಗ್ರೀನ್ ಥರ ಬರ್ತಾ ಇದೆ. ರಸ ಎಲ್ಲ ಬಿಟ್ಕೊಂಡಿದೆ, ರೆಡಿ ಆಗಿದೆ ಹೇರ್ ಆಯಿಲ್ ಕೂಡ. ಈಗ ನಾನು ಸ್ಟವ್ ಹಾರಿಸ್ಕೊಂಡು ನಂತರ ಅಂದರೆ ಈ ಎಣ್ಣೆನ ಒಂದು 15 ನಿಮಿಷ ಆರಕ್ಕೆ ಬಿಡ್ತೀನಿ. ಯಾಕೆ ಅಂದರೆ ಬಾಟಲ್ ಹೊಡೆದೋಗ್ಬಿಡುತ್ತಲ್ವ. ಹಾಗಾಗಿ ಎಣ್ಣೆ ಸ್ವಲ್ಪ ಅದು ಆರಿದಾದ್ಮೇಲೆ ನಾನು ಬಾಟಲಿಗೆ ಸ್ಟೋರ್ ಮಾಡ್ತೀನಿ. ಅಂದರೆ ಆರಿದ ಮೇಲೆ ಇದನ್ನು ಒಂದು ಬಾಟಲ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 5 ಇಲ್ಲ 6 ಮಂತ್ಸ್ ಬರುತ್ತೆ. ಜಾಸ್ತಿ ಮಾಡಿಕೊಂಡ್ರು ಕೂಡ ಬರುತ್ತೆ. ನಾನಿಲ್ಲಿ ಒಂದು 5 ತಿಂಗಳಿಗಾಗೋವಷ್ಟು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಅಷ್ಟೇ ಅಷ್ಟಾಗಿ ಉದುರೋದಿಲ್ಲ. ಅಂದರೆ ನಾನು ತುಂಬಾ ಉದ್ದ ಇತ್ತು, ನಮ್ಮಮ್ಮ ಬೈತಾ ಇರ್ತಾರೆ ನೀನೇನೇ ಮಾಡಿದ್ರು ಕಟ್ ಮಾಡಿಸ್ಕೊಂಡು ಬಿಡ್ತೀಯಾ ಅಂತ. ಹಾಗಾಗಿ ಇಲ್ಲಿ ಈ ಎಣ್ಣೆ ಹಚ್ಚೋದ್ರಿಂದ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಅಗ್ರು ಆಗಲಿ ಏನೇ ಆಗಲಿ ಬರೋದಿಲ್ಲ. ನೋಡಿ ಎಣ್ಣೆ ಈಗ ಆರಿದ್ದನ್ನ ನಾನು ಒಂದು ಬಾಟಲ್ಗೆ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ, ಗ್ರೀನ್ ಕಲರ್ ಬಂದಿದೆ. ಇದನ್ನು ನಾನು 2 ಬಾಟ್ಲು ಕೂಡ ಆಯಿತು ಸ್ಟೋರ್ ಮಾಡಿ ಇಟ್ಕೊಂಡು ಒಂದು 5 ಮಂತ್ಸ್ ಬರುತ್ತೆ. ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.